ಇವತ್ತಿನ ರೆಸಿಪಿ ರೆಡ್ ಚಿಕನ್ ಮಸಾಲ. ಒಂದೇ ಮಸಾಲದಲ್ಲಿ ಎರಡು ರೆಸಿಪಿ. ಗ್ರೇವಿ ಸಿಗುತ್ತೆ, ನನಗೆ ಗ್ರೇವಿ ಬೇಡ ಅಂದರೆ ಫ್ರೈ ಕೂಡ ಸಿಗುತ್ತೆ. ಈ ಸೀಕ್ರೆಟ್ನ ಮಿಸ್ ಮಾಡ್ಕೋಬೇಡಿ. ಮಾಡೋದಕ್ಕೂ ತುಂಬಾ ಈಸಿ. ಮೊದಲಿಗೆ 4 ರಿಂದ 5 ಗೋಡಂಬಿ, 5 ರಿಂದ 6 ಬಾದಾಮಿ, ಸ್ವಲ್ಪ ಒಣ ಕೊಬ್ಬರಿ ತುರಿನ ನೀಟಾಗಿ ನೀರಲ್ಲಿ ನೆನೆಸಿಟ್ಕೊಳ್ಳಿ. ನಂತರ 2 ಈರುಳ್ಳಿನ ಚಿಕ್ಕದಾಗಿ ಸ್ಲೈಸ್ ಮಾಡಿ ತೆಗೆದಿಟ್ಕೊಳ್ಳಿ. ನಂತರ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ 4 ಏಲಕ್ಕಿ, 2 ಚಕ್ಕೆ ಪೀಸ್, 1 ದೊಡ್ಡ ಏಲಕ್ಕಿ ಮತ್ತು 2 ರಿಂದ 3 ಟೇಬಲ್ ಸ್ಪೂನ್ ಧನಿಯಾ ಮತ್ತು ಕಲ್ಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ. ಖಾರಕ್ಕೆ ಬೇಕಾದರೆ ನೀವು ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಆದರೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಸ್ಮೆಲ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಖಾರದ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು. ನಂತರ ಇದನ್ನು 5 ರಿಂದ 10 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ನಂತರ ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವಾಗ ನೆಕ್ಸ್ಟ್ ಮಸಾಲನ ರೆಡಿ ಮಾಡೋಣ. ಆಗಲೇ ನೆನೆಸಿಟ್ಟ ಬಾದಾಮಿ, ಗೋಡಂಬಿ ಮತ್ತು ಒಣ ಕೊಬ್ಬರಿ ತುರಿನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ ಆಯಿಲ್ ಮತ್ತು ಸೋಂಕಾಳು ಮತ್ತು ಕಟ್ ಮಾಡಿರೋಂಥ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ಲೇನು ಬೇಡ, ಸ್ವಲ್ಪ ಲೈಟಾಗಿ ಬಂದರೆ ಸಾಕು. ನಂತರ ಆಗಲೇ ನಾವು ಪೇಸ್ಟ್ ಮಾಡಿದಂತಹ ರೆಡ್ ಮಸಾಲಾನ ನೀಟಾಗಿ ಹಾಕಿ 2 ರಿಂದ 3 ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಚಿಕನ್ ಸೇರಿಸಿ. ನಿಮಗೆ ಗ್ರೇವಿ ಬೇಡ ಅಂದರೆ ಈ ರೆಡ್ ಮಸಾಲದಕ್ಕೆ ನೀಟಾಗಿ ಸಾಲ್ಟ್ ಎಲ್ಲ ಹಾಕಿ 15 ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಇವಾಗ ಫ್ರೈ ರೆಡಿಯಾಗಿರುತ್ತೆ. ಇಲ್ಲ ನನಗೆ ಗ್ರೇವಿ ಬೇಕು ಅಂದರೆ ನಾವಾಗಲೇ ತಯಾರಿಸಿದಂತಹ ಬಾದಾಮಿ, ಗೋಡಂಬಿ, ಒಣ ಕೊಬ್ಬರಿ ಪೇಸ್ಟನ್ನು ನೀಟಾಗಿ ಈ ಚಿಕನ್ ಒಳಗಡೆ ಹಾಕಿ 5 ರಿಂದ 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿ ಮತ್ತು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಚಿಕನ್ ಗ್ರೇವಿ ರೆಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಹನಾ ಗೌಡ 2018. ಈ ಚಿಕನ್ ಮಾಡೋದಕ್ಕೆ ತುಂಬಾ ಈಸಿ. ನೀವು ನಿಮ್ಮ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ. ನಾನಿಲ್ಲಿ ನಂತರ ನಾನು ಆಗಲೇ ತಯಾರಿಸಿದಂತಹ ಗೋಡಂಬಿ, ಬಾದಾಮಿ ಮತ್ತು ಒಣ ಕೊಬ್ಬರಿ ಪೇಸ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಿಮಗೆ ಬೇಕಂದರೆ ಸ್ವಲ್ಪ ನೀರು ಸೇರಿಸಿ ಹೈ ಫ್ಲೇಮಲ್ಲಿ 5 ರಿಂದ 10 ನಿಮಿಷ ನೀಟಾಗಿ ಕುದಿಸಿ ಮತ್ತು ಲೋ ಫ್ಲೇಮಲ್ಲಿ 5 ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ರೆಡ್ ಚಿಕನ್ ಮಸಾಲ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.